ನಾವು ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಆ ಶೆಡ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರಣ್ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಆ ಶೆಡ್ಡಲ್ಲಿರುವಂಥ ವೆಹಿಕಲ್ಗಳಿವೆಯಲ್ಲ ಅವೆಲ್ಲವನ್ನೂ ಕೂಡ ಸೀಸ್ ಮಾಡ್ಕೊಂಡು ಬಂದಿರೋದು ಅಂತ. ಇದೇ ಶೆಡ್ಡಲ್ಲೇ ಈ ಹುಡುಗನ ಹತ್ಯೆ ಆಗೋಯ್ತು. ಪಟ್ಟಣಗೆರೆ ಶೆಡ್ಗೆ ಈಗ FSL ತಂಡ ಭೇಟಿ ಕೊಟ್ಟಿದೆ, ಎಲ್ಲ ಪರಿಶೀಲನೆ ಮಾಡ್ತಾ ಇದೆ. FSL ಟೀಮ್ ಎಲ್ಲವನ್ನೂ ಕೂಡ ಅಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದೆ. ಬೆಳಗ್ಗಿನಿಂದಲೇ ಶೆಡ್ ಒಳಗಡೆ FSL ತಂಡ ಇದೆ. ಎಲ್ಲಿ ಅವನ್ನ ಕೂಡಿ ಹಾಕಿದ್ರು, ಏನು ಎತ್ತ, ಎಲ್ಲಿ ಹೊಡೆದ್ರು ಬಡಿದ್ರು, ಅದರ ಇಂಚಿಂಚನ್ನೂ ಕೂಡ ಅದರ ವಿವರಗಳನ್ನು ಕಲೆ ಹಾಕ್ತಿದೆ FSL ಟೀಮ್. ಸೊ ಇದು ಜೊತೆಗೆ ದರ್ಶನ್ ಕೂಡ ಹೇಳಿದಾರಂತೆ, ಹೌದು ನಾನು ಆ ಶೆಡ್ಡಿಗೆ ಹೋಗಿದ್ದು ನಿಜ, ಇವನೇನಾ ಅಂತ ಕೇಳಿ ಬಂದೆ, ಅದಾದ ನಂತರದ ಘಟನಾವಳಿಗಳು ನನಗೆ ಗೊತ್ತಿಲ್ಲ ಅಂತ. ಈ ಎಕರೆಗಟ್ಟಲೆ ಇದೆ ಈ ಶೆಡ್ಡು. ಆ ಶೆಡ್ಡಿನ ಒಳಗಡೆಗೆ ವಿಪರೀತವಾಗಿ ವೆಹಿಕಲ್ಗಳು ನಿಂತಿವೆ. ಬೆಳಗ್ಗೆ ಅನ್ನಿಸ್ತು ಇದೇನಾದರೂ ಪಾರ್ಕಿಂಗ್ ಏನಾದರೂ ಮಾಡಿಬಿಟ್ಟಿಯಾರ ಇಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು. ಅದಾದ ನಂತರ ಕಿರಣ್ ಹೇಳ್ತಾ ಇದ್ರು, ಇಲ್ಲ ಇವೆಲ್ಲವೂ ಕೂಡ ಸೀಸ್ ಮಾಡ್ಕೊಂಬಂದಿರೋಂಥ ವೆಹಿಕಲ್ಗಳು, ಆ ಸೀಸ್ ಮಾಡ್ಕೊಂಬಂದಿರೋ ವೆಹಿಕಲ್ಗಳನ್ನ ಇಲ್ಲಿ ನಿಲ್ಲಿಸ್ತಾರೆ ಅಂತ. ಇದೇನು ಅಂತಂದರೆ ಈ ಆ ಗಾಡಿನ ಎತ್ಕೊಂಬರೋದು, ಜೊತೆಗೆ ಪ್ರತಿದಿನ ಇಲ್ಲಿ ಇಟ್ಕೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದು, ಅದೆಲ್ಲವನ್ನೂ ಸೇರಿಸಿ ಲಕ್ಷಗಟ್ಟಲೆ ಜಡಿತಾ ಇದ್ರಂತೆ. ಅವರು ಈ ಬಡಪಾಯಿಗಳು ಯಾರು ಕೂಡ ಅಷ್ಟೊಂದು ದುಡ್ಡು ಕಾಸು ಕೊಡೋರಿಲ್ಲ ಅಂತಂತಂದರೆ ಸುಮ್ಮನೆ RC ಬುಕ್ ಬಂದು ಅಪ್ಲಿಕೇಶನ್ಗೆ ಒಂದು ಸೈನ್ ಹಾಕಿ ನೀವು ಕೊಟ್ಟೋಪ್ಪ ನಿಮಗೆ ವೆಹಿಕಲ್ ಇಟ್ಕೊಳ್ಳಿ ಅಂತೇಳಿ ಇವರೇನೋ ಈ ಬಿಡಿಗಾಸು ಕೊಟ್ಟರೆ ಇಸ್ಕೊಂಡು ಹೋಗ್ಬಿಡ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಪಟ್ಟಣಗೆರೆಯ ಶೆಡ್ನ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. RR ನಗರದಲ್ಲಿರುವಂಥ ಪಟ್ಟಣಗೆರೆ ಶೆಡ್ ಇದು. ಅಲ್ಲಿ ಈಗ FSL ಟೀಮ್ ಬಂದಿದೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ನೀವು ಆ ಶೆಡ್ನ ಮುಂಭಾಗದಲ್ಲೇ ಇದ್ದೀರಿ. ಆ ಶೆಡ್ ಒಳಗಡೆ ಒಂದು ಲೆಕ್ಕದಲ್ಲಿ ಏನೋ ಅಂದರೆ ಅದು ಶೆಡ್ಡಲ್ಲ, ಅದು ವಸೂಲಿಯ ಅಡ್ಡೆ ಅನ್ನುವಂಥ ಮಾತುಗಳು. ಜೊತೆಗೇನು ಅಂತಂದರೆ ಹಲವಾರು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿಕೊಂಡು ಅಲ್ಲಿ ತಂದಿಡ್ತಾ ಇದ್ರಂತೆ. ಒಂದು ಸರಿಯ ವೆಹಿಕಲ್ ಏನಾದರೂ ಶೆಡ್ನ ಒಳಗಡೆ ಹೋಯಿತು ಅಂತಂದರೆ ಅದು ಮಾಲೀಕರಿಗೆ ಸಿಗಲ್ಲ ಅಂತಲೇ ಅರ್ಥ. ಜೊತೆಗೇನು ಅಂತಂದರೆ ಅಲ್ಲಿ ಪಾರ್ಟಿಗಳಾಗ್ತಾ ಇದ್ದು, ಅಲ್ಲಿ ಯಾವಾಗಲೂ ಕೂಡ ಹುಡುಗರು ಗುಂಪು ಕೂಡ್ಕೊಂಡಿರ್ತಾ ಇದ್ರು. ಇವೆಲ್ಲವೂ ಕೂಡ ಅಂಥ ಶೆಡ್ಡಿನ ಒಳಗಡೆನೇ ಈ ರೇಣುಕಾ ಸ್ವಾಮಿಯನ್ನು ಇಡಲಾಗಿತ್ತು. ಅಲ್ಲೇ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಯಿತು ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ ಮಂಗಳ? ಅಫ್ಕೋರ್ಸ್ ರಂಗನಾಥ್, ಅಂತ ಅಂದರೆ ಈ ಶೆಡ್ ಏನಿದೆ ಪಟ್ಟಣಗೆರೆ ವಿಲೇಜಲ್ಲಿ, ಸೊ ಯಾರಿಗೂ ಕೂಡ ಈ ನಿರ್ಜನ ಪ್ರದೇಶದಲ್ಲಿರುವಂಥದ್ದು. ಸುಮಾರು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಶೆಡ್ನೊಳಗಡೆ ಸುಮಾರು 1000ಕ್ಕೂ ಹೆಚ್ಚು ವೆಹಿಕಲ್ಗಳು ಇರೋದಂಥದ್ದು. ಸೊ ಇಲ್ಲಿ ಯಾರನ್ನಾದ್ರೂ ಕರ್ಕೊಂಬಂದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಏನು ಮಾಡಿದ್ರು ಕಿರಿಚ್ಕೊಂಡ್ರು ಕೂಡ ಸ್ವಲ್ಪ ದೂರ ಇಲ್ಲಿಂದ ಒಂದು 200 ಮೀಟರಲ್ಲಿ ಮನೆಗಳಿರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾವಾಗ ಬೆಳಗ್ಗೆ 10 ಗಂಟೆಗೆ ಏನು ಪೊಲೀಸರು ಬಂದು ಇಲ್ಲಿ ಒಂದು ಕೊಲೆ ಮಾಡಿರೋದು ಇಲ್ಲೇ ಅಂತ ಒಂದು ಖಚಿತ ಮಾಹಿತಿಯನ್ನು ತಗೊಳ್ತಾರೋ ಅವಾಗ FSL ಟೀಮ್ನ ಕೂಡ ಇಲ್ಲಿ ಕರೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ FSL ಟೀಮ್ ಇಲ್ಲಿಗೆ ಬಂದಿರುವಂತದ್ದು. ಅವಾಗಿನಿಂದ ಇಲ್ಲಿ ಸಾಕ್ಷ್ಯ ಸಂಗ್ರಹವನ್ನ ಮಾಡ್ತಿದ್ದಾರೆ. ಇಡೀ ಈ ಶೆಡ್ ಏನಿದೆ ಸುಮಾರು 5 ರಿಂದ 6 ಎಕರೆಯಲ್ಲಿದೆ. ಇಡೀ ಶೆಡ್ ನಲ್ಲಿ ಎಲ್ಲಾ ಕಡೆನೂ ಕೂಡ ಅವರು ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಜೊತೆಗೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಿರೋಂಥದ್ದು, ಇಂಚಿಂಚು ಬಿಡದೆ ಅವರು ಸಾಕ್ಷ್ಯವನ್ನ ಕಲೆಕ್ಟ್ ಮಾಡ್ತಿರೋಂಥದ್ದು. ಅಂದ್ರೆ ಸೀನ್ ಆಫ್ ಕ್ರೈಮ್ ಹೇಗ್ ನಡೀತು, ಈ ಒಂದು ಕ್ರೈಮು ಜೊತೆಗೆ ಕೊಲೆ ಹೇಗ್ ನಡೀತು, ಇಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಏನಾದ್ರು ಇದೆಯಾ, ಬ್ಲಡ್ ಏನಾದ್ರು ಬಿದೆಯಾ, ಯಾಕಂದ್ರೆ ಅವರಿಗೆ ಸಾಕಷ್ಟು ಒಂದು ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ, ಸಾಕಷ್ಟು ಒಂದು ದೌರ್ಜನ್ಯವನ್ನ ಎಸಗಿ ಅವ್ರನ್ನ ಕೊಲೆ ಮಾಡಿರೋದ್ರಿಂದ ಏನಾದ್ರೂ ಬ್ಲಡ್ ಸ್ಯಾಂಪಲ್ಸ್ ಏನಾದ್ರೂ ಸಿಗುತ್ತೆ, ಬ್ಲಡ್ ಏನಾದ್ರೂ ಬಿದ್ದಿದ್ಯಾ, ಜೊತೆಗೆ ಏನಾದ್ರೂ ಆಯುಧಗಳು ಇಲ್ಲಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಅವರು ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಬೆಳಗ್ಗೆಯಿಂದ ಸುಮಾರು ಈಗ ಆಲ್ರೆಡಿ 4 ಗಂಟೆ ಆಗ್ತಾ ಬಂತು. ಸುಮಾರು 5-6 ಗಂಟೆಯಿಂದ ಇಲ್ಲಿ FSL ಟೀಮು ಫೋರೆನ್ಸಿಕ್ ರಿಪೋರ್ಟ್ ಏನಿದೆ ಅದು ಎಲ್ಲ ಸಾಕ್ಷ್ಯವನ್ನ ಕಲೆಕ್ಟ್ ಮಾಡ್ಕೊಳ್ತಿರುವಂತದ್ದು. ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಇದೇ ಒಂದು ಶೆಡ್ ನಲ್ಲಿ ದರ್ಶನ್ ಅವರ ಶೂಟಿಂಗ್ ಕೂಡ ನಡೆದಿರುತ್ತೆ. ಒಂದು 2-3 ಸಿನಿಮಾಗಳನ್ನ ಇಲ್ಲಿ ಚಿತ್ರೀಕರಣವನ್ನ ಮಾಡಿರ್ತಾರಂತೆ, ಅಂದ್ರೆ ಫೈಟ್ ಸೀನ್ ಅನ್ನ. ಅವಾಗಲೇ ಜಯಣ್ಣ ಅವ್ರು ಹೇಳ್ತಾ ಇದ್ರು, ಸಾಕಷ್ಟು ಸಿನಿಮಾಗಳನ್ನ ಕೂಡ ಫೈಟ್ ಸೀನ್ ಗಳನ್ನ ಈ ಒಂದು ಶೆಡ್ ನಲ್ಲಿ ಮಾಡಿದ್ದಾರೆ ದರ್ಶನ್ ಅವರು. ಸೊ ಹೀಗಾಗಿನೇ ಅವರಿಗೆ ಈ ಒಂದು ಪ್ಲೇಸ್ ಖಚಿತವಾಗಿ ಗೊತ್ತು, ಇಲ್ಲಿ ಯಾರು ಕೂಡ ಬರೋದಿಲ್ಲ, ಏನೇ ಮಾಡಿದ್ರು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿನೇ ರೇಣುಕಾ ಸ್ವಾಮಿ ಅವರನ್ನ ಈ ಒಂದು ಸ್ಥಳಕ್ಕೆ ಕರ್ಕೊಂಡ್ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.